ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಮಹಿಳಾ ಅಧಿಕಾರಿ. ಏನೋ ಕೆಲಸ ಮಾಡಿಕೊಡೋದಕ್ಕೆ ನನಗಿಂತಿಷ್ಟು ಕೊಡಬೇಕು ಅಂತ ಹೇಳಿ ಒಂದಿಷ್ಟು ಹಣವನ್ನು ತೆಗೆದುಕೊಳ್ತಾ ಇರುವಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಮಹಿಳಾ ಅಧಿಕಾರಿಯೊಬ್ಬರು. ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ ಗ್ರಾಮ ಲೆಕ್ಕಾಧಿಕಾರಿ, ವಿಲೇಜ್ ಅಕೌಂಟೆಂಟ್. 20,000 ಲಂಚ ಪಡೆಯುವಾಗ ಸಿಕ್ಕಿಬಿದ್ದಿದ್ದಾರೆ ಅಧಿಕಾರಿ ಕೋಮಲ. ಕೋಲಾರ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ ಇವರು ಕಾರ್ಯನಿರ್ವಹಣೆ ಮಾಡ್ತಾರೆ. ಹುತ್ತೂರು ಗ್ರಾಮದ ರೈತ ಸುರೇಶ್ ಅನ್ನೋರು ಕೊಟ್ಟಿದ್ದಂಥ ದೂರಿನ ಮೇರೆಗೆ ದಾಳಿ ಮಾಡಲಾಯಿತು. ಹಣದ ಸಹಿತ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಗ್ರಾಮ ಲೆಕ್ಕಾಧಿಕಾರಿ. ಲೋಕಾಯುಕ್ತ ದಾಳಿ ವೇಳೆ ಕಚೇರಿಗೆ ಪೂಜೆ ಆಗ್ತಾ ಇತ್ತಂತೆ, ಕಚೇರಿಯಲ್ಲಿ ಪೂಜೆ ಸಲ್ಲಿಸ್ತಾ ಇದ್ರಂತೆ ಕೋಮಲ. ಪೂಜೆ ಮಾಡಿದ್ರೆ ದೇವ್ರ ಕೈ ಹಿಡಿಲಿಲ್ಲ. ಪೂಜೆ ಮಾಡ್ತಾನೆ ಮಾಡಿರುವ ಗನಂದಾರಿ ಕೆಲಸಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಸ್ಪಾಟಲ್ಲಿ ರೆಡ್ ಹ್ಯಾಂಡ್ ಆಗೇ ಹಿಡಿದಿದ್ದಾರೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ರೆ ಇದೇ ಕಚೇರಿಯಲ್ಲಿ ಕೆಲಸ ಮಾಡೋದು ಗ್ರಾಮ ಲೆಕ್ಕಾಧಿಕಾರಿಯಾಗಿ ಕೆಲಸ ಮಾಡುವಂಥ ಮಹಿಳಾ ಅಧಿಕಾರಿ ಕೋಮಲ ಮೇಡಮ್. ಕೋಮಲವಾಗಿ 20,000 ತಂದ್ಕೊಡಪ್ಪ, ಕೆಲಸ ಆಗುತ್ತೆ, ಇಲ್ಲ ಅಂದರೆ ಆಗಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳಿದರು. ಆ ರೈತ ಏನು ಮಾಡಿದ್ರು ನೋಡಿ ಸರ್, ಇಂಥದ್ದು ಲೋಕಾಯುಕ್ತಕ್ಕೆ ಹೋಗಿ ಇಂಥ ಕೆಲಸಕ್ಕೆ 20,000 ಕೇಳ್ತಿದ್ದಾರೆ ಗ್ರಾಮ ಲೆಕ್ಕಾಧಿಕಾರಿಗಳು ಅಂತ ಕಂಪ್ಲೇಂಟ್ ಕೊಟ್ಟಿದ್ರು. ಲೋಕಾಯುಕ್ತ ಅಧಿಕಾರಿಗಳು ಹೇಳಿದ್ರು ಆಯ್ತು, ಅವ್ರು ಹೇಳಿದಷ್ಟು ಹಣ ಇಟ್ಕೊಂಡು ನೀವು ಮುಂದೆ ಹೋಗಿ ನಾವು ಹಿಂದೆ ಬರ್ತೀವಿ ಅಂತ. ಅವರ ಯಾವ ರೀತಿ ಆದೇಶ ಇತ್ತು ಅಥವಾ ಅವ್ರು ಯಾವ ರೀತಿ ನಿರ್ದೇಶನ ಕೊಟ್ಟರು ಆ ರೀತಿನಲ್ಲಿ ಹೋಗಿ ಕೋಮಲ ಅವರಿಗೆ 20,000 ಕೊಡೋ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಎಂಟ್ರಿ ಆಗಿ ಅರೆಸ್ಟ್ ಮಾಡಿದ್ದಾರೆ. ಶ್ರೀನಿವಾಸ ಮೂರ್ತಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ ಮೂರ್ತಿ, ಏನು ಕೆಲಸಕ್ಕೆ ಇವರು 20,000 ಕೇಳಿದ್ದು, ಏನು ಕತೆ ಇದು? ಲೋಕಾಯುಕ್ತ ದಾಳಿಯ ಹೆಚ್ಚಿನ ಮಾಹಿತಿಗಳೇನೇನು? ಪ್ರಣೋತ್, ಇದು ಕೋಲಾರದ ಅಸಿಸ್ಟೆಂಟ್ ಕಮಿಷನರ್ ಅವರ ಕಚೇರಿಯಲ್ಲಿ ನಡೆದಿರುವಂತ ಒಂದು ಲೋಕಾಯುಕ್ತ ರೈಡು. ಈ ಕಚೇರಿಯಲ್ಲಿ ಕೆಲಸ ಮಾಡೋ ಕೋಮಲ ಅನ್ನೋ ಒಬ್ಬ ಕೇಸ್ ವರ್ಕರ್ ಒಬ್ಬ ರೈತನ ಹತ್ರ ಲಂಚ ತಗೊಳ್ಳುವಾಗ ಲೋಕಾಯುಕ್ತ ಅವರು ಟ್ರಾಪ್ ಮಾಡಿದ್ದಾರೆ. 20,000 ರೂಪಾಯಿ ನಗದನ್ನ ತಗೊಳ್ಳುವಾಗ ನಡೆದಿರುವಂತ ಒಂದು ಲೋಕಾಯುಕ್ತ ರೈಡು. ಈ ಕೋಮಲ ಅನ್ನೋಂಥವ್ರು ಈ ರೈತ ಸುರೇಶ್ ಅನ್ನೋರ ಹತ್ರ ಈಗ ಕೋರ್ಟ್ಗೆ ಸಂಬಂಧಪಟ್ಟಿರೋ ಆದೇಶನ ಜಾರಿ ಮಾಡೋಂಥ ಒಂದು ಪ್ರಕ್ರಿಯೆಗೆ ನನಗೆ 50,000 ರೂಪಾಯಿ ದುಡ್ಡು ಬೇಕು ಅಂತ ಕೇಳಿರ್ತಾರೆ. 50,000 ರೂಪಾಯಿ ಲಂಚದ ಪೈಕಿ 20,000 ರೂಪಾಯಿನ ಇವತ್ತು ತಗೊಳ್ಳುವಾಗ ಲೋಕಾಯುಕ್ತವರು ಏನು ರೈಡ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿರುವಂತ ಡಾಕ್ಟರ್ ಮೈತ್ರಿ ಅವರು ಕೂಡ ಕಚೇರಿಯಲ್ಲೇ ಇರ್ತಾರೆ. ಅವರು ಇವತ್ತು ಸೋಮವಾರದ ಪೂಜೆನ ಅವರಿಗೆ ದೇವ್ರ ಫೋಟೋಗೆ ಪೂಜೆ ನೆರವೇರಿಸೋ ಸಂದರ್ಭದಲ್ಲಿ ಅವರು ಏನು ಲೋಕಾಯುಕ್ತದವರು ರೈಡ್ ಮಾಡ್ತಾರೆ. ಆ ಕೇಸ್ ವರ್ಕರ್ನ ಅದೇ ಒಂದು ಅವರ ಇದು ಒಂದು ಕಚೇರಿಯ ಒಂದು ಕೊಠಡಿ ಒಳಗಡೆ ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಳ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಕೂಡ ಏನು ಆ ರೈತರೆಲ್ಲ ಒಳಗಡೆ ಇದ್ದವ್ರನ್ನೆಲ್ಲ ಆಚೆ ಕಳಿಸಿದಂತ ಲೋಕಾಯುಕ್ತ ಅಧಿಕಾರಿಗಳು ಕೋಮಲ ಅವ್ರನ್ನ ತಮ್ಮ ವಶಕ್ಕೆ ತಗೊಂಡಿದ್ದಾರೆ. ಮತ್ತೆ ಏನು ಪೂಜೆ ಮಾಡ್ತಾ ಇದ್ದಂತ ಡಾಕ್ಟರ್ ಮೈತ್ರಿ ಅವರು ಕೂಡ ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆ ಕೊಡದೆ ಅವ್ರ ಲೋಕಾಯುಕ್ತ ಅವ್ರ ಕೆಲಸ ಅವ್ರು ಮಾಡ್ಕೋಬಹುದು ಅನ್ನೋಂಥದ್ದು ಒಂದು ವಿಚಾರ ತಿಳಿಸಿ ಅವ್ರ ಪಾಡಿಗೆ ಅವ್ರ ಕೆಲಸದಲ್ಲಿ ನಿರತರಾಗಿರ್ತಾರೆ. ಒಂದು ರೀತಿಯಲ್ಲಿ ನೋಡೋದಾದ್ರೆ ಇವತ್ತು ಏನು ರೈತರಿಗೆ ಶೋಷಣೆ ಮಾಡುವಂತ ಒಂದು ಕೆಲಸ ನಡೀತಾ ಇದೆ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಯಿಂದ, ಅದು ನಿರಂತರವಾಗಿ ಮುಂದುವರೆದಿದೆ. ಅದರಲ್ಲೂ ಕೂಡ ಕಂದಾಯ ಇಲಾಖೆಯಲ್ಲಿ ನಡೀತಾ ಇರೋಂತ ಒಂದು ಲಂಚದ ಅವತಾರ ಏನು ಇದೆ ಅದು ಬಹಿರಂಗವಾಗಿ ಬೆಳಕಿಗೆ ಬರ್ತಾ ಇರೋಂಥದ್ದು ಅನೇಕ ಘಟನೆಗಳ ಪೈಕಿ ಇದು ಒಂದು ಘಟನೆ ಅಂತ ಹೇಳ್ಬೋದು ಪ್ರಣೋತ್. ಥ್ಯಾಂಕ್ ಯು ಶ್ರೀನಿವಾಸ ಮೂರ್ತಿ ಮಾಹಿತಿಗೆ.